ಇವತ್ತು ನಾವು ನೋಡೋಣ ತುಂಬ ಸುಲಭವಾಗಿ ನೀವು ಸೇವ್ನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ. ಹೌದು, ಈಗ ಲಾಕ್ಡೌನ್ ಕೂಡ ಇದೆ, ಆಮೇಲೆ ಹೊರಗಡೆ ತೊಗೊಳೋಕ್ಕೆ ತುಂಬ ಭಯ ಆಗುತ್ತೆ. ಮನೆಯಲ್ಲೇ ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಈಸಿಯಾಗಿ ಸ್ವಲ್ಪನೇ ಸಮಯದಲ್ಲಿ ಮಾಡ್ಕೋಬೋದು ಇದನ್ನ. ಆಮೇಲೆ ಮಾಡ್ಕೊಂಡು ನೀವು ಈ ಥರ ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಗೆ ಬೇಕಾಗಿದ್ದ ಸ್ನ್ಯಾಕ್ ಮೇಲೆ ತಿಂಡಿ ಮೇಲೆ ಹಾಕ್ಕೊಂಡು ನೀವು ಅದನ್ನ ಎಂಜಾಯ್ ಮಾಡ್ಬೋದು. ಬನ್ನಿ ಹಾಗಾದರೆ ಇದನ್ನ ಹೇಗೆ ಮಾಡೋದು ಅಂತ ತಡ ಮಾಡದೆ ನೋಡ್ಕೊಂಡು ಬರೋಣ. ಇದಕ್ಕೆ ನಾನು ತೊಗೊಂಡಿದ್ದೀನಿ 1 ಕಪ್ ಕಡಲೆ ಹಿಟ್ಟು, ಅದಕ್ಕೆ 1ರಿಂದ 1.5 ಟೀ ಸ್ಪೂನಷ್ಟು ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆಯೇ ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಳಿ. ಇದ್ರ ಜೊತೆ ಎಣ್ಣೆನ ಕಾಯಿಸ್ಕೊಳ್ಳು ಕೂಡ ಇಟ್ಕೊಂಬಿಡಿ ಇನ್ನೊಂದು ಗ್ಯಾಸ್ ಮೇಲೆ. ನೀವು ಫಸ್ಟು ನಾವೆಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಒಣ ಹಿಟ್ಟನ್ನು ಕಲಿಸ್ಕೊಳ್ಳೋಣ, ಕೈಯಲ್ಲೂ ಕಲಿಸ್ಕೊಬೋದು. ಹಾಗೆಯೇ ಒಂದು ಚಿಟಿಕೆ ಅಷ್ಟು ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀನಿ ನಾನು. ಹಾಕ್ಕೊಂಡು ಕಲಸಿ ಇದನ್ನ ನೀರು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚಪಾತಿ ಹಿಟ್ಟಿನ ಥರ ಗಟ್ಟಿಯಾಗೇ ಇರಬೇಕು. ಸೊ ನೀರನ್ನು ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇದನ್ನೇನು ನೆನೆಸಿಡೋ ಅವಶ್ಯಕತೆ ಇಲ್ಲ, ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಮಾಡ್ಬೋದು. ಇದಕ್ಕೆ ನೀವು ಈ ಥರ ಚಕ್ಲಿ ಒತ್ತಳಲ್ಲಿ ಸೇವ್ ಮಾಡೋ ಬಿಲ್ಲೆಗಳಿರುತ್ತೆ, ಈ ಥರ ಚಿಕ್ಕದು ದೊಡ್ಡದು ನಿಮ್ಗೆ ಯಾವ ಗಾತ್ರದ ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಮಾಡಿಕೊಂಡು ಎಣ್ಣೆಯಲ್ಲಿ ಡೈರೆಕ್ಟಾಗಿ ನೀವು ಅದನ್ನ ಒತ್ತಿದ್ರೆ ಸರ್ಕ್ಯುಲರ್ ರೌಂಡ್ ಶೇಪಲ್ಲಿ ಒತ್ತಾ ಹೋಗಿ ಬಿಸಿ ಎಣ್ಣೆನಲ್ಲೇ, ಆವಾಗ ನಿಮ್ಗೆ ಈ ಥರ ಸೇವ್ ರೆಡಿ ಆಗುತ್ತೆ. ಒಂದು ಕಡೆ ತುಂಬ ಬೇಗ ಬೇಯುತ್ತೆ ಇದು, 2 ಕಡೆ ಟರ್ನ್ ಮಾಡಿ ಬೇಯಿಸ್ಕೊಂಬಿಡಿ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ರೆಡಿನೇ ಆಗೋಯ್ತು ಇದು. ಇದನ್ನು ನೀವು ಒಂದು ಟಿಶ್ಯೂ ಪೇಪರ್ ಮೇಲೆ ಅಥವಾ ಹಾಗೆಯೇ ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಆರಿದ ಮೇಲೆ ಪುಡಿ ಮಾಡಿ ಡಬ್ಬಿಗೆ ಹಾಕೋಬೋದು, ಅಥವಾ ಹಾಗೇ ಡಬ್ಬಿಗೆ ಹಾಕ್ಕೊಂಡು ನಿಮ್ಗೆ ಬೇಕಾಗಿದ್ದ ಸ್ನ್ಯಾಕ್ ಮೇಲೆ ಹಾಕ್ಕೊಳ್ಳೋವಾಗ ಅದನ್ನ ಪುಡಿ ಮಾಡ್ಕೋಬೋದು. ತುಂಬ ಸುಲಭವಾಗಿ ಆಗುತ್ತೆ. ಒಂದೇ ಕಪ್ಪಲ್ಲಿ ನಾವು ಆಲ್ಮೋಸ್ಟ್ ಅರ್ಧ ಡಬ್ಬಿಯಷ್ಟು ಮಾಡಿದ್ದೀವಿ. ಇದನ್ನು 1/4 kgಕ್ಕಿಂತ ಜಾಸ್ತಿನೇ ಆಗುತ್ತೆ ಇದು. ಇಷ್ಟು ಸುಲಭವಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ, ನೀವು ಕೂಡ ಡೆಫಿನೆಟ್ಲಿ ಮನೆಯಲ್ಲಿ ಮಾಡಿ. ಆಮೇಲೆ ಒಂದು ಬ್ಯಾಚಲ್ಲಿ ನೀವು ಮಾಡಿಟ್ಕೊಂಡ್ರೆ ಸಾಕಷ್ಟು ದಿನ ಕೂಡ ಯೂಸ್ ಮಾಡ್ಕೋಬೋದು. ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿ ತಿನ್ನೋದ್ರಿಂದ ಅದಕ್ಕೆ ಇರೋ ಖುಷಿನೇ ಬೇರೆ. ನೀವು ಕೂಡ ಡೆಫಿನೆಟ್ಲಿ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ.